ನಮ್ಮ ಇಲಾಖೆಯ ಅಧಿಕಾರಿಗಳು ನಮ್ಮ ಶ್ರೀನಿವಾಸ್ ಕಮಿಷನರ್ ನೇತೃತ್ವದಲ್ಲಿ ಈಗಾಗಲೇ 134 ಸ್ಕೂಲ್ಗಿಂತಲೂ 34 ಸ್ಕೂಲ್ಗೆ ಅಧಿಕ ಸ್ಕೂಲ್ಗಳಿಗೆ ಈಗಾಗಲೇ ಭೇಟಿ ಕೊಟ್ಟು ಈ ವಿಚಾರ ನೋಡಿಕೊಂಡು ಇದರಲ್ಲಿ ವಿಚಾರ ಅರ್ಥ ಮಾಡಿಕೊಂಡೇ ನಾವು ಇಲ್ಲಿ ಆದೇಶ ಇವತ್ತು ಮಾಡಿದ್ದೇವೆ. ನಮ್ಮ ಅವರು ಹೈ ಶುಗರ್, ಹೈ ಫ್ಯಾಟ್ ಮತ್ತು ಹೈ ಸಾಲ್ಟ್ ಎಲ್ಲ ಹೈ ಇದ್ದದ್ದು. ಹೌದು, ಈಗ ನೋಡಿ ಸ್ಕೂಲ್ನವರಿಗೆ ಇವತ್ತು ಸರಿಯಾದ ಒಂದು ಆರೋಗ್ಯ ದೃಷ್ಟಿಯಿಂದ ಆಲೋಚನೆ ಮಾಡಿಕೊಂಡು ಅವರು ಇಷ್ಟೆಲ್ಲ ಆಲೋಚನೆ ಮಾಡುವಾಗ ಮಕ್ಕಳಿಗೆ ಯಾವುದು ಪ್ರಯೋಜನ ಆಗ್ತದೆ, ಪಾಪ್ಕಾರ್ನ್ ಕೊಡ್ಬೋದು, ಮಕ್ಕಳಿಗೆ ಕೊಡೋದು ಇಷ್ಟ, ಇದಕ್ಕೆ ಅದು ಆರೋಗ್ಯ ಕೂಡ ಪೂರಕವಾಗುವಂಥದ್ದು. ಚಿಕ್ಕಿ ಕೊಡ್ಬೋದು, ಅದು ತಿನ್ನಲಿಕ್ಕೆ ಮಕ್ಕಳಿಗೆ ಇಷ್ಟ ಆಗ್ತದೆ, ಅದು ಆರೋಗ್ಯ ಕೂಡ ಪೂರಕವಾಗಿ. ಇಂಥ ಹಲವಾರು ಬೇರೆ ಬೇರೆ ಏನಿದೆ ಕೊಡ್ಬಾರ್ದು, ಅದನ್ನು ಅದು ಹೆಲ್ತಿಗೆ ಅಲ್ಲದಲ್ವಾ, ಅದನ್ನು ನಾವು ಕೆಲವು ಹಾಕಿದ್ದೇವೆ ಆ ಗೈಡ್ಲೈನ್ಸಲ್ಲಿ ಏನೆಲ್ಲ ಕೊಡಬಹುದು ಅಂತೇಳಿ. ನಿಮ್ಮ ಗೈಡ್ಲೈನ್ಸಲ್ಲಿ ಇದೆ ಅದೇ ಅಲ್ಲ ಅವ್ರಿಗೆ ಕೊಟ್ಟ ಗೈಡ್ಲೈನ್ಸಲ್ಲಿ ಅಲ್ಲ ಏನೆಲ್ಲ ಫುಡ್ ಕೊಡ್ಬೋದು ಅಂತ ಇದು ಅವ್ರು ಕೊಡಲಿಲ್ಲ ಅಂತ ಇದು ಇದೆ, ಯಾವುದೆಲ್ಲ ಕೊಡ್ಬೋದು ನಾವು ಕೊಟ್ಟಿದ್ದೇವೆ. ಆದರೆ ಇದೇ ಕೊಟ್ಟದ್ದು ಮಕ್ಕಳಿಗೆ ಟೇಸ್ಟ್ ಆಗಲಿಕ್ಕಿಲ್ಲ ಎಲ್ಲವೂ ಕೂಡ. ಯಾವುದು ಕೊಡ್ಬೋದು ಹೇಳಿದೆ, ಐ ಶುಗರ್, ಐ ಫ್ಯಾಟ್, ಐ ಸಾಲ್ಟ್, ಅಲ್ಲೇ ಅಲ್ಲ ಅದು ಇದ್ದದ್ದು ಯಾವುದು ಕೊಡಬಾರ್ದು. ನಾವು ಹೋಗೋ ಚೆಕ್ ಮಾಡುವಾಗ ಐ ಫ್ಯಾಟ್ ಇದ್ದದ್ದು, ಐ ಶುಗರ್ ಇದ್ದದ್ದು, ಐ ಸಾಲ್ಟ್ ಇದ್ದದ್ದು ಈ ರೀತಿಯ ಫುಡ್ಡು ಸಿಕ್ಕಿದೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೇವೆ. ಇದೆಲ್ಲ ಗೈಡ್ಲೈನ್ಸಲ್ಲಿ ಇದೆ ಅಲ್ಲ ನಮ್ಮದು. ಆ್ಯಡೆಡ್ ಶುಗರ್ ಅದರಲ್ಲಿ ಇರಬಾರ್ದು. ಆ್ಯಡೆಡ್ ಶುಗರ್ ಸಂಬಂಧಪಟ್ಟಾಗೆ ತೆರವು ಮಾಡೋದಿಲ್ಲ, ಕನ್ಫ್ಯೂಸ್ ಬೇಡ, ತೆರವು ಮಾಡೋದಲ್ಲ. ಈ ರೀತಿ ಅದು ಅವ್ರು ಬೇರೆ ಮಾರಾಟ ಮಾಡಲಿ, ಇದ್ದು ಮಾರಾಟ ಮಾಡಬಾರ್ದು. ಈಗ ನಾವು ಸಿಗರೇಟ್ ಹೌದು ಹೌದು ಅದನ್ನೇ ಹೇಳಿದಲ್ಲ, ಈಗ ಸ್ಟಾಕ್ ಕೂಡ ಇರಬಾರ್ದು. ಐ ಫ್ಯಾಟ್ ಯಾವುದು ಇರಬಾರ್ದು, ಯಾಕೆ ಸ್ಟಾಕ್ ಇಡಬೇಕು? ಅದು ನಮ್ಮ ಆ್ಯಕ್ಟಲ್ಲಿ ನಮಗೆ ದಂಡ ಹಾಕಲಿ ಪ್ರೊವಿಷನ್ ಇದೆ. ಅಪ್ ಟು ನಮಗೆ ಅದಕ್ಕೆ ನಮಗೆ ಅಪ್ ಟು 3 ಲಕ್ಷ ತನಕ ನಮಗೆ ದಂಡ ಹಾಕುವಂಥ ಪವರ್ ಇದೆ, ಅದನ್ನ ದಂಡ ಹಾಕ್ತೇವೆ. ಅಷ್ಟು ಮಾತ್ರ ಅಲ್ಲ, ನಾವು ಸ್ಥಳೀಯ ಸಂಸ್ಥೆ ಜೊತೆ ಮಾತಾಡಿಕೊಂಡು ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯ ಏನು ಕಾರ್ಪೊರೇಷನ್ ಇರಲಿ, ನಗರಸಭೆ ಇರಲಿ, ಅವ್ರ ಮಾತಾಡಿಕೊಂಡು ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ಕೂಡ ನಾವು ಅದನ್ನು ಮಾತುಕತೆ ನಡೆಸ್ತಾ ಇದ್ದೇವೆ. ಚಾಕ್ಲೇಟ್ ಡಿಪೆಂಡ್ಸ್ ಅಲ್ಲ, ಯಾಕಂದ್ರೆ ಕೊಕ್ಕೋ ಇಸ್ ಗುಡ್ ಫಾರ್ ಹೆಲ್ತ್ ಅಲ್ಲ, ಕೊಕ್ಕೋ ಇಸ್ ನಾಟ್ ಬ್ಯಾಡ್, ಶುಗರ್ ಇಸ್ ಬ್ಯಾಡ್ ಇದರಲ್ಲಿ. ಅದಕ್ಕೆ ಪೂರಕವಾಗುವಂಥ ಚಾಕ್ಲೇಟ್ ಎಷ್ಟೋ ಸಿಗ್ತದಲ್ಲ.